ಇದು ಆಡಳಿತಾರೂಢ ಕಾಂಗ್ರೆಸ್ ಶಾಸಕರೊಬ್ಬರ ಬಿಗ್ ಬ್ರೇಕಿಂಗ್. ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಡಾಕ್ಟರ್ ರಂಗನಾಥ್ ಜಂಗೆ ಕುಸ್ತಿ. ಎಂಎಲ್ಸಿ ರಾಜೇಂದ್ರ ಆರೋಪಕ್ಕೆ ಮೌನ ಮುರಿದಂತಹ ರಂಗನಾಥ್ ಧಮ್ಕಿ ಹಾಕಲು ನಾನು ಮಂತ್ರಿ ಮಗನಲ್ಲ ಅಂತ ಹೇಳಿ ಟಾಂಗ್. ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಬಂದವನು, ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಒಬ್ಬ ಶಾಸಕನ ಚೌಕಟ್ಟು ಏನೆಂದು ನನಗೂ ಕೂಡ ಗೊತ್ತಿದೆ. ನಾನು ಅನಗತ್ಯವಾಗಿ ಯಾವುದೇ ವಿಚಾರಕ್ಕೆ ಹೋಗೋದಿಲ್ಲ. ನಾನು ನನ್ನ ಕ್ಷೇತ್ರದ ರೈತರ ಹಿತವನ್ನ ಕಾಪಾಡುವುದೇ ತಪ್ಪ. ಹಾಗಾದ್ರೆ ಕುಣಿಗಲ್ ರೈತರಿಗೆ ಸಾಲ ಕೇಳಿದ್ದೆ ತಪ್ಪಾದ್ರೆ ಹೇಗೆ? ರಾಜೇಂದ್ರ ಆರೋಪಗಳಿಗೆ ಕುಣಿಗಲ್ ಶಾಸಕ ರಂಗನಾಥ್ ಟಾಂಗ್ ಅನ್ನ ನೀಡಿದ್ದಾರೆ. ಹೌದು, ಕುಣಿಗಲ್ ಶಾಸಕ ರಂಗನಾಥ್ ಹಾಗೂ ರಾಜೇಂದ್ರ ನಡುವೆ ಜಟಾಪಟಿ ನಡೀತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಂಗನಾಥ್ ಅವರು ಮಾತನಾಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ಅವರ ಆರೋಪಕ್ಕೆ ಮೌನವನ್ನ ಮುರಿದಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಧಮ್ಕಿ ಹಾಕಲು ನಾನು ಮಂತ್ರಿಯ ಮಗನಲ್ಲ, ನಾನು ಸಾಮಾನ್ಯ ಕುಟುಂಬದಿಂದ ಬಂದವನು ಅಂತ ಹೇಳಿದ್ದಾರೆ. ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ನಾನು ಶಾಸಕನಾಗಿ ಮಂತ್ರಿಗಳ ಬಳಿ ರೈತರಿಗೆ ಸಾಲವನ್ನ ಸಾಲ ಕೇಳಿದ್ದೆ ತಪ್ಪಾಗಿ ಗ್ರಹಿಸಲಾಗಿದೆ ಅಂತ ಹೇಳಿ ರಂಗನಾಥ್ ಹೇಳಿದ್ದಾರೆ. ರೈತರ ಸಾಲ ಕೇಳುವುದೇ ತಪ್ಪಾದ್ರೆ ನಾನೇನು ಮಾಡ್ಲಿ? ರಾಜಣ್ಣ ಪುತ್ರ ರಾಜೇಂದ್ರ ಆರೋಪಗಳಿಗೆ ರಂಗನಾಥ್ ಟಾಂಗ್ ಅನ್ನ ನೀಡಿದ್ದಾರೆ. ನಮ್ಮ ಕ್ಷೇತ್ರದ ಜನತೆ ಮಧುಗಿರಿ ರೈತರಿಗೆ ನ್ಯಾಯವನ್ನ ಕೊಡಿಸ್ತೇವೆ. ರಾಜ್ಯದ ಜನತೆ ಪಕ್ಷವನ್ನ ನಂಬಿ ನಮಗೆ ಅಧಿಕಾರವನ್ನ ನೀಡಿದ್ದಾರೆ. 2 ಕ್ಷೇತ್ರಗಳ ರೈತರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡೋಣ. ಮಧುಗಿರಿ ಕ್ಷೇತ್ರದ ರೈತರಿಗೂ ನ್ಯಾಯವನ್ನ ಕೊಡಿಸೋಣ. ಹಾಗಂತ ಕುಣಿಗಲ್ ರೈತರಿಗೂ ಅನ್ಯಾಯ ಆಗಬಾರ್ದಲ್ವಾ? ಎಂಎಲ್ಸಿ ರಾಜೇಂದ್ರ ಆರೋಪಗಳಿಗೆ ರಂಗನಾಥ್ ತಿರುಗೇಟನ್ನ ನೀಡಿದ್ದಾರೆ. ಎಸ್, ಹೌದು, ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡ್ತಿರುವಂತಹ ಸಂದರ್ಭದಲ್ಲೇ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೊಸ ಬಾಂಬನ್ನ ಸಿಡಿಸಿದ್ರು. ಕುಣಿಗಲ್ ಶಾಸಕ ರಂಗನಾಥ್ ಅವರಿಗೆ ಧಮಕಿಯನ್ನ ಹಾಕಿದ್ದಾರೆ. ಈ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಆ ಆರೋಪದ ವಿಚಾರವಾಗಿ ಶಾಸಕ ರಂಗನಾಥ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ನಾನು ಯಾರಿಗೂ ಕೂಡ ಹೆದರೋದಿಲ್ಲ ಎನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗೆ ಕುಣಿಗಲ್ ಕ್ಷೇತ್ರದ ರೈತರಿಗೂ ಕೂಡ ಯಾವುದೇ ಒಂದು ನೋವುಂಟಾಗಬಾರ್ದು, ಅನ್ಯಾಯ ಆಗಬಾರ್ದು, ಇದಕ್ಕೆ ಸೊಲ್ಯೂಷನ್ ಹುಡುಕೋಣ ಎನ್ನುವಂತಹ ಮಾತನ್ನ ಆಡಿದ್ದಾರೆ.